ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ರೋಹು ಫಿಶ್ ತೊಗೊಂಬಂದಿದ್ದೇನೆ. ರೋಹು ಫಿಶ್ ಅಂದರೆ ಇದು ನದಿ ಮೀನು, ಸಮುದ್ರ ಮೀನಲ್ಲ, ನದಿ ಮೀನು. ಇದು ನಾವು ಸಮುದ್ರದ ಸುರುಮೈ ಮೀನು ಹೇಗೆ ಫ್ರೈ ಮಾಡ್ತೇವಲ್ಲ ಅದೇ ಥರ ಇರುತ್ತೆ. ಇದು ನದಿಯ ಸುರುಮೈ ಮೀನು ಅಂತ ಸಹ ಹೇಳ್ಬೋದು ನಾವು. ಅದೇ ಥರ ಇರುತ್ತೆ ನೋಡೋಕ್ಕೆ, ಆಮೇಲೆ ಟೇಸ್ಟ್ ಕೂಡ ಅದೇ ಥರ ಬರುತ್ತೆ. ಸೊ ಇದರ ಫ್ರೈ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಮುಳ್ಳೆಲ್ಲ ಜಾಸ್ತಿ ಇರಲ್ಲ, ಸೊ ಮಕ್ಕಳಿಗೆ ಕೊಡೋದಕ್ಕೆ ಒಳ್ಳೆಯದಾಗುತ್ತೆ. ಸೊ ರೆಸಿಪಿನ ಶುರು ಮಾಡೋಣ. ನೋಡಿ, ಇಲ್ಲಿ ರೋಹು ಫಿಶ್ ಇದೆ ನೋಡಿ. ಇದು ನೋಡಲಿಕ್ಕೆ ಸುರುಮೈ ಥರನೇ ಕಾಣ್ತದೆ. ತುಂಬ ಒಳ್ಳೆ ಇರ್ತದೆ ಇದು ಟೇಸ್ಟ್ ಫ್ರೈ ಮಾಡಿದರೆ. ಇದಕ್ಕೀಗ ನಾನೆಲ್ಲ ಮಸಾಲ ಹಾಕಿ ಸ್ವಲ್ಪ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ತೇನೆ. ಮೊದಲಿಗೆ ನಾನು ಒಂದು ಫುಲ್ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಅರಿಶಿನ ಹುಡಿ, ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೇನೆ, ಇದು ಹಾಕ್ತಾ ಇದ್ದೇನೆ. ಸ್ವಲ್ಪ ಇಲ್ಲಿ ಫಿಶ್ ಫ್ರೈ ಮಸಾಲ ಇದೆ, ಇದು ಹಾಕ್ತೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನನ್ನ ಹತ್ರ ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್ ಇದೆ, ಇದನ್ನು ಕೂಡ ಆ್ಯಡ್ ಮಾಡ್ತೇನೆ. ಈಗ ಒಂದು ಹಾಫ್ ಲಿಂಬೆ ಹಣ್ಣನ್ನು ಹಿಂಡ್ತೇನೆ, ರಸ ಹಾಕ್ಕೊಳ್ತಾ ಇದ್ದೇನೆ. ಹುಳಿ ಖಾರ ಉಪ್ಪು ಚೆನ್ನಾಗಿ ಹಾಕ್ಕೊಳ್ಬೇಕು, ಫ್ರೈ ಒಳ್ಳೆ ಟೇಸ್ಟಿ ಆಗ್ತದೆ. ಆಮೇಲೆ ಸ್ವಲ್ಪ ನಾನು ಒಂದೇ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತೇನೆ. ಸೊ ಕೋಟಿಂಗ್ ಒಳ್ಳೆ ಆಗ್ತದೆ. ಇದರ ಬದಲಿಗೆ ನೀವು ಕಾರ್ನ್ಫ್ಲೋರ್ ಸಹ ಆ್ಯಡ್ ಮಾಡ್ಬೋದು, ಅದು ಸಹ ಒಳ್ಳೆ ಆಗ್ತದೆ. ಈಗ ನಾನು ಇದೆಲ್ಲ ಮಸಾಲೆ ಮೀನಿಗೆ ಹಚ್ಚಿ ಮ್ಯಾರಿನೇಷನ್ಗೆ ಇಡ್ತೇನೆ. ಸುಮಾರು ಒಂದು ಅರ್ಧ ಗಂಟೆ ಆದರೂ ಇದು ಮ್ಯಾರಿನೇಷನ್ ಆಗಬೇಕು. ಆಗಲೇ ಉಪ್ಪು ಖಾರ ಹುಳಿ ಎಲ್ಲ ಎಳ್ಕೊಂಡು ಮೀನು ತುಂಬ ರುಚಿಯಾಗಿ ಬರ್ತದೆ ಇದು. ಇವಾಗ ನೋಡಿ, ಎಲ್ಲ ಕಡೆ ನಾನು ಮಸಾಲೆ ಹಚ್ಚಿ ಆಯಿತು. ಇದನ್ನು ಈಗ ಮುಚ್ಚಿ ಇಟ್ಕೊಂಡು ಬಿಡ್ತೇನೆ ಒಂದು ಅರ್ಧ ಗಂಟೆ, ಇದು ಹಾಗೆ ಮ್ಯಾರಿನೇಷನ್ ಆಗಲಿ. ನೋಡಿ, ಇಲ್ಲಿ ರೋಹು ಫಿಶ್ ಒಳ್ಳೆ ಮ್ಯಾರಿನೇಷನ್ ಆಯಿತು. ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಈಗ ನಾನು ಇದು ಮ್ಯಾರಿನೇಷನ್ಗೆ ಇಟ್ಟು ಒಳ್ಳೆ ಮ್ಯಾರಿನೇಷನ್ ಆಗಿದೆ. ಈಗ ಇದನ್ನು ನಾವು ರವೆ ಫ್ರೈ ಮಾಡುವ. ನಾನು ಒಂದು ಬಟ್ಲಲ್ಲಿ ಸ್ವಲ್ಪ ರವೆ ಹಾಕ್ಕೊಳ್ತೇನೆ. ಇದು ರವೆಯಲ್ಲಿ ನಾವು ಅದ್ದಿ ಎಣ್ಣೆಯಲ್ಲಿ ಕಾಯಿಸಬೇಕು. ಡೀಪ್ ಫ್ರೈ ಸಹ ಮಾಡ್ಬೋದು ಅಥವಾ ಶಾಲೋ ಫ್ರೈ ಕೂಡ ಮಾಡ್ಬೋದು. ನಾನು ಶಾಲೋ ಫ್ರೈನೇ ಮಾಡ್ತೇನೆ. ಫಸ್ಟಿಗೆ ರವೆಯಲ್ಲಿ ಈ ಮೀನನ್ನು ಹೀಗೆ ಅದ್ಕೊಳ್ಳುವ, ಎರಡು ಸೈಡು ಎಲ್ಲ ಕಡೆ ರವೆ ತಾಗಬೇಕು. ಹೀಗೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ಳುವ, ಆಮೇಲೆ ಕಾಯಿಸಲಿಕ್ಕೆ ಸುಲಭ ಆಗ್ತದೆ. ಇದು ಒಳ್ಳೆ ರುಚಿ ಇರ್ತದೆ ಮೀನು. ನಾವು ಗಂಜಿ ಎಲ್ಲ ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನು, ಅಂದರೆ ಸ್ಟಾರ್ಟರ್ ಟೈಪಲ್ಲಿ ನಾವು ಇದನ್ನು ತಿನ್ಬೋದು. ಒಳ್ಳೆ ರುಚಿ ಆಗ್ತದೆ. ಗಂಜಿ ಊಟದ ಜೊತೆ ಒಳ್ಳೆ ಟೇಸ್ಟ್ ಕೊಡ್ತದೆ ಇದು. ತವೆ ನಾನು ಆಲ್ರೆಡಿ ಬಿಸಿಗೆ ಇಟ್ಟಾಗಿದೆ. ಇದಕ್ಕೀಗ ನಾನು ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿ ನಾವು ಶಾಲೋ ಫ್ರೈನೇ ಮಾಡುವ. ಡೀಪ್ ಫ್ರೈ ಸಹ ಮಾಡ್ಬೋದು, ಬಟ್ ಬೇಡ, ಸುಮ್ಮನೆ ತುಂಬ ಎಣ್ಣೆ ಆಗ್ತದೆ, ಅದು ಆಯಿಲಿ ಜಾಸ್ತಿ ಅನಿಸ್ತದೆ. ಶಾಲೋ ಫ್ರೈನೇ ಮಾಡ್ತೇನೆ ಈಗ. ನೋಡಿ, ಎಣ್ಣೆ ಬಿಸಿ ಆಯಿತು. ನಾನೀಗ ಇದು ಮೀನು, ರವೆ ಹಚ್ಚಿದ ಮೀನು ಇಡ್ತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಗಲಿ.
ಇದರ ಒಟ್ಟಿಗೆ ನಾನು ಸೈಡಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಸಹ ಹಾಕಿಡ್ತೇನೆ. ಅದು ಒಳ್ಳೆ ಫ್ಲೇವರ್ ಕೊಡ್ತದೆ ಫ್ರೈ ಆಗುವಾಗ. ನೋಡಿ ಒಂದು ಸೈಡ್ ಈಗ ಫ್ರೈ ಆಯಿತು. ನಾನಿಲ್ಲಿ ನೋಡಿ ಕರಿಬೇವಿನ ಎಳೆ ಹಾಕಿದ್ದೆಲ್ಲ ಅದು ಎಷ್ಟು ಒಳ್ಳೆ ಘಮ ಕೊಡ್ತಾ ಉಂಟು. ಇದರಿಂದ ಫ್ರೈ ಕೂಡ ಟೇಸ್ಟಿ ಆಗ್ತದೆ, ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗ್ತದೆ ಅದಕ್ಕೆ. ಪಲ್ಟಿ ಹಾಕ್ತಾ ಇದ್ದಾರೆ ನೋಡಿ. ಒಳ್ಳೆ ಫ್ರೈ ಆಗಲಿ ಇನ್ನೊಂದು ಬದಿ ಸಹ. ನೋಡಿ ಮೀನು ಒಳ್ಳೆ ಫ್ರೈ ಆಗಿದೆ ನೋಡಿ. ಎರಡೂ ಸೈಡ್ ಒಳ್ಳೆ ರೋಸ್ಟ್ ಆಗಿದೆ, ಖಡಕ್ಕಿದೆ. ಖಡಕ್ ಅಂದರೆ ಸರಿಯಾಗಿ ಬೇಯಿಲ್ಲ ಅಂದರೆ ನಾವೀಗ ಎತ್ತಬೇಕಾದ್ರೆ ಇದು ಸಾಫ್ಟಾಗೇ ಇದ್ದರೆ ಕಟ್ಟಾಗಿ ಹೋಗ್ತದೆ. ನೋಡಿ ಇದು ಸಾಫ್ಟ್ ಇಲ್ಲ, ಹಾರ್ಡ್ ಆಗಿದೆ, ಅಂದರೆ ಕರೆಕ್ಟಾಗಿ ಬೆಂದಿದೆ. ಇದನ್ನೀಗ ನಾನು ತೆಗೊಳ್ತಾ ಇದ್ದೇನೆ. ಒಳ್ಳೆ ಘಮ ಬರ್ತಾ ಇದೆ ಇದು ಮೀನಿದು. ರೋಹು ಮೀನಿನ ರವಾ ಫ್ರೈ ಮಾಡಿ ರೆಡಿ ಆಯಿತು. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿದೆ, ರುಚಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಇನ್ನೊಮ್ಮೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.